ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನ್ಯೂ ದಿಲ್ಲಿ ಒಂದು ಎಕ್ಸಾಮ್ ಸೆಕ್ಷನ್ ವತಿಯಿಂದ ಈ ವರ್ಷ ಒಂದು GNM ನರ್ಸಿಂಗ್ ಮತ್ತು BSc ನರ್ಸಿಂಗ್ ಆಗಿರುವಂತಹ ಅಭ್ಯರ್ಥಿಗಳಿಗೆ ಈ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಒಳಗಡೆ ಗೌರ್ಮೆಂಟ್ ಜಾಬನ್ನು ಪಡ್ಕೋಬೇಕಂತಂದರೆ NORCET ಎಕ್ಸಾಮನ್ನು ನೀವು ಬರೀಬೇಕಾಗತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿನ್ನೆಯಿಂದ ಆನ್ಲೈನ್ ಅರ್ಜಿಗಳನ್ನು ಆರಂಭವಾಗಿದೆ. ಈ ವಿಡಿಯೋದಲ್ಲಿ ನಾನು ಈ ಒಂದು NORCET ಟೆಸ್ಟಿಗೆ ಸಂಬಂಧಿಸಿದಂತಹ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನಾನು ಲಿಂಕನ್ನು ಕೂಡ ಕೊಟ್ಟಿರ್ತೇನೆ, ನಿಮಗೆ ಅಪ್ಲಿಕೇಶನ್ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ. ಹೋಗಿ ನೀವು ಡೈರೆಕ್ಟ್ ಲಿಂಕ್ಗೆ ಕ್ಲಿಕ್ ಮಾಡಿ ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಇಲ್ಲಿ ಶಾರ್ಟಾಗಿ ಬಂದಿರುವಂಥ ಒಂದು ನೋಟಿಫಿಕೇಷನ್ ಕೂಡ ಓದಿ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಮೀನ್ಸ್ ನೋಡಿ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇವರ ಒಂದು ವಿವಿಧ ರಾಜ್ಯಗಳಲ್ಲಿರುವಂತಹ ಈ ಒಂದು ಏಮ್ಸ್ ಕಾಲೇಜುಗಳಲ್ಲಿ ನರ್ಸಿಂಗ್ ಆಫೀಸರ್ಗಳನ್ನು ಹೈರ್ ಮಾಡ್ಕೊಳ್ಳಿಕ್ಕೆ, ರಿಕ್ರೂಟ್ಮೆಂಟ್ಗಳನ್ನು ಮಾಡ್ಕೊಳ್ಳಿಕ್ಕೆ ಏನು ಮಾಡ್ತಾರೆ ಅಂತಂದರೆ ಒಂದು ಟೆಸ್ಟ್ ನಡೆಸ್ತಾರೆ. ಅದರದ್ದು ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರಿತೀವಿ. ಶಾರ್ಟ್ಕಟಾಗಿ NORCET ಅಂತ ಕೂಡ ಕರಿತೀವಿ. ಇದು ಏನಪ್ಪ ಅಂತಂದರೆ 7ನೇ ಪೇ ಸ್ಕೇಲಿಗೆ ಏನಾಗುತ್ತೆ ಅಂತಂದರೆ ಇದು ಲಾಗೂ ಆಗುತ್ತೆ. ಇಲ್ಲಿ ಸ್ಯಾಲ್ರಿ ನೋಡ್ತಾ ಇದ್ದೀರಿ, ಪೇ ಬಾಂಡ್. ಓಕೆ, ಸೊ ಏನಪ್ಪ ಅಂದರೆ ಪೇ ಮೆಟ್ರಿಕ್ಸ್ ಪ್ರೀ ರಿವೈಸ್ಡ್ ಪೇ ಬಾಂಡ್ 9,300ದಿಂದ 34,800 ತನಕ. ಅಂದರೆ ಟೋಟಲ್ ಇಲ್ಲಿ ಪೇ ಗ್ರೇಡ್ 4,600 ರೂಪಾಯಿ ಇರುತ್ತೆ. 7ನೇ ಪೇ ಸ್ಕೇಲಲ್ಲಿ ನಿಮಗೆ ಲಾಗೋಗುತ್ತೆ. ಇದು ಬರುವಂಥದ್ದು ಗ್ರೂಪ್ B ಹುದ್ದೆಯಲ್ಲಿ ಬರುತ್ತೆ. ಇದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ನ್ಯೂ ದಿಲ್ಲಿ ಆ್ಯಂಡ್ ಅದರ್ ಏಮ್ಸ್ ಅಲ್ಲಿ ಸೀಟ್ ವೇಕೆನ್ಸಿಗಳು ಖಾಲಿ ಇರುವ ಎಲ್ಲೆಲ್ಲಿ ಸೀಟ್ ಖಾಲಿ ಇದಾವಲ್ಲ ಅವುಗಳನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ ಇವರುಗಳು ಈ ಒಂದು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ನ ತೊಗೊತಾರೆ. ಅಪ್ಲಿಕೇಶನ್ಸ್ 24ನೇ ತಾರೀಕಿಗೆ ಆರಂಭವಾಗಿದೆ, ನಿನ್ನಿಂದ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಮಂತ್ 17ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಇಲ್ಲಿ ಕ್ವಾಲಿಫಿಕೇಷನ್ ಏನಿದೆ ಅಂತಂದರೆ BSc ನರ್ಸಿಂಗ್ ಆಗಿರಬೇಕು. ನಮ್ಮ ಕರ್ನಾಟಕದಲ್ಲಿ ಹಾನರ್ BS ನರ್ಸಿಂಗ್ ಇಲ್ಲ, ಆದರೆ BSc ನರ್ಸಿಂಗ್ ಇದೆ. ಓಕೆ, ಅದು ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು, ಅಥವಾ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಕೂಡ ಆಗಿರಬೇಕು. ಜೊತೆಗೆ ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು ಕರ್ನಾಟಕ ಕೌನ್ಸಿಲ್ ಒಳಗಡೆನೋ ಅಥವಾ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ಆಗಿರಬೇಕು, ಅಥವಾ GNM ನರ್ಸಿಂಗ್ ಆಗಿರಬೇಕು. ಓಕೆ, GNM ನರ್ಸಿಂಗ್ ಆದವರು ಮತ್ತು ವಿತ್ ಏನಪ್ಪ ಅಂತಂದ್ರೆ ಅವರುಗಳು ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು. ಪ್ಲಸ್ 2 ಇಯರ್ 50 ಬೆಡೆಡ್ ಹಾಸ್ಪಿಟ್ಲಲ್ಲಿ ಮಿನಿಮಮ್ 2 ಇಯರ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು ಅಂತ ಇದೆ. ಓಕೆ, ಪರ್ಟಿಕ್ಯುಲರ್ಲಿ ಏಮ್ಸ್ ಆಲ್ ಪಾರ್ಟಿಸಿಪೇಟಿಂಗ್ ಏಮ್ಸ್ದಲ್ಲಿದ್ದರೆ ತುಂಬ ಅಡ್ವಾಂಟೇಜಸ್ ಇದೆ ಈ ಒಂದು ಎಕ್ಸ್ಪೀರಿಯೆನ್ಸ್. ಇಲ್ಲಿ ಏಜ್ ನೋಡಿ 30 ವರ್ಷ. ಓಕೆ, ಮಿನಿಮಮ್ 18, ಮ್ಯಾಕ್ಸಿಮಮ್ 30 ಇದೆ. ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. SC ST OBC ಅವರಿಗೆ ಕೂಡ ಇಲ್ಲಿ ಏಜ್ ರಿಲ್ಯಾಕ್ಸೇಷನನ್ನು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಗೊತ್ತಾಗುತ್ತೆ. ಫೀಸ್ ನೋಡಿ ಸ್ವಲ್ಪ ಜಾಸ್ತಿ ಇದೆ. OBC ಮತ್ತು ಜನರಲ್ ಅಭ್ಯರ್ಥಿಗಳಿಗೆ 3,000 ರೂಪಾಯಿ ಫೀಸ್ ಇದೆ. 3,000 ರೂಪಾಯಿ ಫೀಸ್ ಇದೆ. ಆಮೇಲೆ SC ST ಮತ್ತು ಇಕನಾಮಿಕಲಿ ವೀಕರ್ ESWದವ್ರಿಗೆ 2,400 ರೂಪಾಯಿ ಇದೆ. ಆಮೇಲೆ ಡಿಸಬಿಲಿಟಿ ಇದ್ದವರಿಗೆ ಎಕ್ಸಮ್ಷನ್ ಯಾವುದೇ ಥರಂಥ ಫೀಸ್ ಇಲ್ಲ. ಇದನ್ನು ನೀವು ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗತ್ತೆ. ಇದು ಒಂದು ನಾಟ್ ರೀಫಂಡಬಲ್ ಇರುತ್ತೆ. ಓಕೆ, ಆಮೇಲೆ SC STದವರಿಗೆ ಎಕ್ಸಾಮ್ ಅಪಿಯರೆನ್ಸ್ ಆಗಿದ್ದರೆ ರೀಫಂಡ್ ಆಫ್ಟರ್ ಡಿಕ್ಲರೇಷನ್ ಆಫ್ ರಿಸಲ್ಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಆಫ್ಟರ್ ಟೈಮ್ ಆಫ್ ವೆರಿಫಿಕೇಷನ್ ಟೈಮಲ್ಲಿ ರೀಫಂಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಓಕೆ, ಆನ್ಲೈನ್ ಎಕ್ಸಾಮ್ ಯಾವಾಗಿರುತ್ತೆ ಅಂತಂದರೆ ಇದು ಆನ್ಲೈನ್ ಮುಖಾಂತರ ಎಕ್ಸಾಮ್ ಇರುತ್ತೆ. ಇದು 12 ಏಪ್ರಿಲಿಗಿದೆ, ಸ್ಯಾಟರ್ಡೆ ದಿನ. ಮತ್ತು ಆನ್ಲೈನ್ CBT ಸ್ಟೇಜ್ 1 ಎಕ್ಸಾಮ್ ಇರೋದು ಏಪ್ರಿಲ್ 12ಕ್ಕೆ, ಮತ್ತು ಸ್ಟೇಜ್ 2 ಎಕ್ಸಾಮ್ ಇರೋದು ಮೇ 2ನೇ ತಾರೀಕಿಗೆ ಇರುತ್ತೆ ಎಕ್ಸಾಮ್. ಇವೆರಡು ಎಕ್ಸಾಮ್ ಇಂಪಾರ್ಟೆಂಟ್ ಆನ್ಲೈನ್ ಎಕ್ಸಾಮ್ ಡೇಟ್ಗಳು. ನೀವು ಇಲ್ಲಿ ಏನಪ್ಪ ಅಂದರೆ ಪ್ರಿಲಿಮ್ ಮತ್ತು ಮೇನ್ ಎರಡೂ ಕ್ಲಿಯರ್ ಮಾಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಈ ಒಂದು ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಹೋಗಿ ಆನ್ಲೈನ್ ಅಪ್ಲಿಕೇಶನ್ ಡೈರೆಕ್ಟ್ ಹಾಕೋದಾದರೆ ಅದು ಇರುತ್ತೆ, ಜಸ್ಟ್ ಜನರಲ್ ವೆಬ್ಸೈಟ್ ಕೂಡ ನಿಮಗೆ ಇರುತ್ತೆ.